ಉಡುಪಿ 7 ಮೀನುಗಾರರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 140 ದಿನಗಳ ಬಳಿಕ ಸುವರ್ಣ ತ್ರಿಭುಜ ಅವಶೇಷಗಳು ಪತ್ತೆಯಾಗಿವೆ. ಮಹಾರಾಷ್ಟ್ರದ ಮಲ್ವಾನ್ನಲ್ಲಿ ಬೋಟ್ ಪತ್ತೆ ಹಚ್ಚಿದ್ದಾರೆ ನೌಕಾದಳದವರು. ಮಹಾರಾಷ್ಟ್ರದ ಮಲ್ವಾನ್ನಿಂದ 33 ಕಿಲೋಮೀಟರ್ ದೂರದ ಸಮುದ್ರದಲ್ಲಿ ಪತ್ತೆಯಾಗಿದೆ. ಆದರೆ 7 ಮೀನುಗಾರರ ಬಗ್ಗೆ ಯಾವುದೇ ರೀತಿಯಾದಂತಹ ಸುಳಿವು ಮಾತ್ರ ಇದುವರೆಗೂ ಪತ್ತೆ ಆಗಿಲ್ಲ. ಡಿಸೆಂಬರ್ 13ರಂದು ನಾಪತ್ತೆ ಆಗಿದ್ದಂಥ ಸುವರ್ಣ ತ್ರಿಭುಜ ಬೋಟ್ ಅವಶೇಷಗಳು ಸಿಕ್ಕಿರುವ ಕುರಿತು ನೌಕಾದಳದಿಂದ ಅಧಿಕೃತ ಟ್ವೀಟ್ ಅನ್ನ ಕೂಡ ಮಾಡಲಾಗಿದೆ. ಟ್ವೀಟ್ ಬೆನ್ನಲ್ಲೇ ರಾಜ್ಯದಿಂದ ತನಿಖಾ ತಂಡಗಳು ಮಹಾರಾಷ್ಟ್ರಕ್ಕೆ ಈಗ ತೆರಳ್ತಾ ಇದ್ದಾವೆ. ಅವಶೇಷಗಳು ಸಿಕ್ಕಿರುವಂತಹ ಕುರಿತು ನೌಕಾದಳದಿಂದ ಅಧಿಕೃತವಾಗಿ ಟ್ವೀಟ್ ಅನ್ನ ಕೂಡ ಮಾಡಲಾಗಿದೆ. ರಾಜ್ಯದಿಂದ ತನಿಖಾ ತಂಡಗಳು ಈಗ ಮಹಾರಾಷ್ಟ್ರಕ್ಕೆ ತೆರಳ್ತಾ ಇರುವಂತದ್ದು. 7 ಮೀನುಗಾರರ ಬಗ್ಗೆ ಶೀಘ್ರದಲ್ಲೇ ರಾಜ್ಯದ ತನಿಖಾ ಟೀಮ್ಗೆ ವರದಿ ಕೂಡ ಲಭ್ಯವಾಗುತ್ತೆ. ಅದು ವರದಿಯನ್ನ ಕೂಡ ನೀಡಲಿದೆ. ಅವಶೇಷಗಳು ಸಿಕ್ಕಿರುವ ಕುರಿತು ನೌಕಾದಳದಿಂದ ಈಗ ಆಲ್ರೆಡಿ ಅಧಿಕೃತ ಟ್ವೀಟ್ ಅನ್ನ ಕೂಡ ಮಾಡಲಾಗಿರುವಂಥದ್ದು. ಅವಶೇಷಗಳು ಸಿಕ್ಕಿರೋದ್ರ ಬಗ್ಗೆ ಅದು ಈಗ ಆಲ್ರೆಡಿ ಕನ್ಫರ್ಮ್ ಅಂತ ಕೂಡ ಹೇಳಲಾಗ್ತಾ ಇದೆ, ಅದರದ್ದೇ ಬೋಟ್ ಇಂದು ಅಂತ. ಆದ್ರೆ ಅದರಲ್ಲಿ ಇದ್ದಂತ 7 ಜನ ಮೀನುಗಾರರು ಮಾತ್ರ ಇದುವರೆಗೂ ಎಲ್ಲಿದ್ದಾರೆ, ಏನು ಎತ್ತ ಏನಾಗಿದ್ದಾರೆ, ಇದ್ಯಾವುದರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ. ಈಗ ಆಲ್ರೆಡಿ 4.5 ತಿಂಗಳಿಂದ ಸತತವಾಗಿ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆ ಕೂಡ ನಡೆದಿದೆ. ಹಾಗೆ ಅಲ್ಲಿನ ಮೀನುಗಾರರು ಕೂಡ ಸಾಕಷ್ಟು ಹುಡುಕಾಟವನ್ನ ಕೂಡ ನಡೆಸಿದ್ರು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಮಾಹಿತಿ ಲಭ್ಯವಾಗಿರಲಿಲ್ಲ. ಆದ್ರೆ ಈಗ ನೌಕಾದಳದ ಅಧಿಕೃತ ಟ್ವಿಟರ್ ಅಕೌಂಟ್ನಿಂದನೇ ಟ್ವೀಟ್ ಕೂಡ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಅವಶೇಷಗಳು ಪತ್ತೆಯಾಗಿದೆ ಅಂತ ಟ್ವೀಟ್ ಅನ್ನ ಕೂಡ ಮಾಡಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ಡಿಸೆಂಬರ್ 13, 2018ರಲ್ಲಿ ನಾಪತ್ತೆ ಆಗಿದ್ದಂತ ತ್ರಿಭುಜ ಈ ಒಂದು ಬೋಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ಅವಶೇಷಗಳು ಲಭ್ಯವಾಗಿದೆ ಅಂತ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಇನ್ನ 7 ಜನ ಆ ಮೀನುಗಾರರನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಬಲಭಾಗದ ವಿಂಡೋದಲ್ಲಿ ಇರುವಂತಹ 7 ಜನ ಮೀನುಗಾರರ ಬಗ್ಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗಿಲ್ಲ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಗಾಣಿಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಈಗ ಅವಶೇಷಗಳು ಪತ್ತೆಯಾಗಿರೋದ್ರ ಬಗ್ಗೆ ಟ್ವೀಟ್ ಅನ್ನ ಮಾಡಲಾಗಿದೆ. ಅದು ತ್ರಿಭುಜ ಬೋಟ್ ನಂದೆ ಏನಾದ್ರೂ ಕನ್ಫರ್ಮ್ ಆಗಿದೆಯಾ? ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಪೃಥ್ವಿರಾಜ್, ಏನು ಉಡುಪಿ ಜಿಲ್ಲೆಯ ಮಲ್ಪೆಯಿಂದ ಮೀನುಗಾರಿಕೆಗೆ ಸುವರ್ಣ ತ್ರಿಭುಜ ಬೋಟ್ ಅನ್ನುವಂಥದ್ದು ಕಳೆದ ಡಿಸೆಂಬರ್ ನಲ್ಲಿ ತೆರಳುತ್ತದೆ. ಈ ಸಂದರ್ಭದಲ್ಲಿ ಬೋಟ್ ನಾಪತ್ತೆಯಾಗಿ ಹಲವು ಕಡೆಯಿಂದ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹುಡುಕಾಟ ನಡೆಸ್ತದೆ. ಮೀನುಗಾರರನ್ನ ನಾಪತ್ತೆ ಮಾಡೋದು ಇದು ಕಡಲ್ಗಾಡಲು ಅನ್ನುವಂಥದ್ದು ರೀತಿಯಲ್ಲಿ ವರದಿ ಬಂದಿರ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿನ್ನೆ ಏನಾಗಿದೆ ಅಂತ ಹೇಳಿದ್ರೆ, ಬೋಟ್ನಿಂದ ನೇವಿ ನೌಕಾದಳದ ಸಿಬ್ಬಂದಿಗಳು ಹುಡುಕಾಟಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಬಳಿ ಮೀನು ಆ ಬೋಟ್ ಹೋಗಿದೆ. ಆ ಬೋಟಿನ ಅವಶೇಷಗಳು ಪತ್ತೆಯಾಗಿರುವ ಬಗ್ಗೆ ಟ್ವಿಟ್ಟರ್ ನಲ್ಲಿ ನೌಕಾದಳದ ಸಿಬ್ಬಂದಿಗಳು ಟ್ವೀಟ್ ಮಾಡಿದ್ದಾರೆ ಅನ್ನುವಂಥದ್ದು ಕಂಡು ಬಂದಿದೆ. ಪೃಥ್ವಿರಾಜ್, ಅಂದ್ರೆ ಇದು ಸಮುದ್ರದ ಮೇಲ್ಮಟ್ಟದಲ್ಲೇ ತೇಲ್ತಿದ್ದಂತದ್ದ ಅಥವಾ ಕೆಳಭಾಗದಲ್ಲಿ ಇದ್ದಿದ್ದನ್ನ ಪತ್ತೆ ಹಚ್ಚಿರೋದ? ಪೃಥ್ವಿರಾಜ್, ನಿಜಕ್ಕೂ ಇದನ್ನ ಹೇಳ್ಬೇಕಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲಿ ನಮ್ಮ ಮೀನುಗಾರರು ಏನು ಅವ್ರ ಜೊತೆಗೆ ಹೋಗಿದ್ದಾರೆ, ಅವ್ರ ಕೈಯಲ್ಲಿ ಏನೋ ರೀತಿಯಲ್ಲಿ ದೂರವಾಣಿ ಸಂಪರ್ಕ ಇರುವುದಿಲ್ಲ. ಯಾಕೆ ಕೇಳಿದ್ರೆ, ಇದು ನೌಕಾದಳದ ಸಿಬ್ಬಂದಿಯವರದ ಕಟ್ಟುನಿಟ್ಟಿನಾದ ಒಂದು ಕ್ರಮವಾಗಿರ್ತದೆ. ಅವರೇ ಏನು ನೌಕಾದಳದ ಸಿಬ್ಬಂದಿಗಳೇ ಇದು ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥದ್ದು ರೀತಿಯಲ್ಲಿ ಟ್ವೀಟ್ ಮಾಡಿರುವಂತದ್ದು ಕಂಡು ಬಂದಿದೆ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಅವಶೇಷಗಳು ಪತ್ತೆ ಆಗಿರೋದ್ರ ಬಗ್ಗೆ, ಮಹಾರಾಷ್ಟ್ರದ ಬಳಿ ಸಿಕ್ಕಿರೋದ್ರ ಬಗ್ಗೆ ಅಧಿಕೃತವಾಗಿ ಟ್ವೀಟ್ ಅನ್ನ ಮಾಡಲಾಗಿದೆ.